ಉಳ್ಕೊಂಬಿಟ್ಟ ಅಲ್ಲೇ, ಮನೆಗೆ ಹೋಗಲೇ ಇಲ್ಲ. ಈ ಮನೆಯಲ್ಲಿ ಪರಿಸ್ಥಿತಿ ಗೊತ್ತಲ್ಲ ಅಪ್ಪ ಅಮ್ಮದು. ಮೇಲೆ ಮೇಲೆ ಮಾಯ ಆಗೋ ಹುಡುಗ ಎಲ್ಲಿ ಹೋದ ಇವನು, ಹುಡ್ಕೋಕೆ ಶುರು ಮತ್ತೆ. ಆಮೇಲೆ ಕೊನೆಗೆ ಅವ್ರದ್ದಿದೆಯಲ್ಲ ಕೊನೆ ನೆಲೆ, ತಂದೆ ಅಂತೂ ಯಾವ ಅನಂತೇಶ್ವರ ಗುಡಿಯಲ್ಲಿ ಇರೋರು, ಕೊನೆ ನೆಲೆ ಅನಂತೇಶ್ವರನ ಕೇಳ್ಬಿಡೋಣ ಎಲ್ಲಿ ಹೋದ ಮಗ ಅಂತ. ಅಲ್ಲಿ ಹೋದ್ರೆ ಇದಾನಲ್ಲಿ ಅಚ್ಯುತ ಪ್ರತಿ ಜೊತೆಗಿದ್ದಾನೆ, ನಾನು ಸನ್ಯಾಸ ತಗೋತೀನಿ ಅಂತ ಹೇಳಿಬಿಟ್ಟ. ಎಷ್ಟು ಆಘಾತ ಆಗಿರಬೇಕಲ್ಲ ತಂದೆ ತಾಯಿಗಳಿಗೆ. ಪ್ರೀತಿಯಿಂದ ಒಬ್ಬನೇ ಮಗ, ಇಬ್ಬರು ಗಂಡು ಮಕ್ಕಳು ತೀರ್ಕೊಂಡಿದ್ದಾರೆ, ಇವರೊಬ್ಬನೇ ಮಗ ನಮ್ಮ ಕೊನೆಗೆ ಆಗ್ತಾನೆ ಅಂತ ಇಟ್ಕೊಂಡದ್ದು. ಇನ್ನು 10 ವರ್ಷ ಆಗಿಲ್ಲ ಹುಡುಗನಿಗೆ, ಅವ್ನು ಸನ್ಯಾಸ ತಗೋತೀನಿ ಅಂತಾನೆ. ಏನು ಅನ್ಸುತ್ತೆ ಹೇಳಿ, ಬುದ್ಧಿ ಬಲ್ತಿಲ್ಲ, ಏನೋ ಮಾತಾಡ್ತಾನೆ ಹುಚ್ಚ ಅವನು, ಸಣ್ಣವನು ಅನ್ನಲ್ವ ನಾವು, ಸಣ್ಣವನು ಅವನಿಗೇನು ತಿಳಿತದೆ ಅಂತ ಗುರುಗಳಿಗೆ ಹೇಳಿ ನೋಡಿದ್ರು. ಅವರು ನಂದೇ ತಕರಾರಿಲ್ಲಪ್ಪ, ನಿಮ್ಮ ಹುಡುಗ ಹೇಳ್ತಾನೆ ಕೇಳಿ ಬರ್ತೀನಿ ಅಂತಾನೆ. ಮಗ ಗಟ್ಟಿಯಾಗಿ ಹೇಳ್ದೆ, ನಾನು ಸನ್ಯಾಸ ತೊಗೊಳೋದು ಗ್ಯಾರಂಟಿ, ಇಲ್ಲೇ ಎದ್ದು ಬಿಡ್ತೀನಿ ಅಂತ. ಎಷ್ಟು ಬೇಡ್ಕೊಂಡ್ರೂ ಆಗಲಿಲ್ಲ, ವಾದ ವಿವಾದ ಆಯ್ತು ಅಪ್ಪ ಮಗನಿಗೆ. ಕೊನೆಗೆ ಅಪ್ಪ ಒಳಗಡೆ ಸಂಕಟ ಇರುತ್ತಲ್ಲ, ಮಗನ ಬಗ್ಗೆ ಪ್ರೀತಿ ಇದೆ, ಕಳ್ಕೊಂಡ್ಬಿಡ್ತೀವಲ್ಲ ಅಂತ ಒಂದು ಹೆದರಿಕೆ ಇದೆ. ಆ ಆತಂಕದಲ್ಲಿ ಏನು ಮಾಡಿದ್ರು, ಕೈ ಮುಗಿದು ಅವನು ಸುತ್ತ 2-3 ಪ್ರದಕ್ಷಿಣೆ ಹಾಕಿ ಕೂತ್ಕೊಂಡ್ಬಿಟ್ರು, ತಲೆ ಹಿಡ್ಕೊಂಡು. ಏನು ಮಾಡ್ತೀವಿ ಮಾಡ್ಕೊಂಬಾರ ನೀನು ಅಂತ 3 ಪ್ರದಕ್ಷಿಣೆ ಹಾಕಿ ಕೂತ್ಕೊಂಡ ತಕ್ಷಣ ಈ ಹುಡುಗ ನಕ್ಕ. ವಾಸುದೇವ ನಕ್ಬಿಟ್ಟು, ಆತಲ್ಲ ಸನ್ಯಾಸಿಗೆ ಅಪ್ಪಣೆ ಕೊಟ್ಟಂಗೆ ಆಯ್ತಲ್ಲ ಅಂದ. ನಾನೆಲ್ಲಿ ಕೊಟ್ಟೋ ನಿನಗೆ ಅಂತ ಅಪ್ಪ ಕೇಳಿದರು. ನಿನಗೆ ಗೊತ್ತಿಲ್ಲ, ತಂದೆ ಮಗನಿಗೆ ನಮಸ್ಕಾರ ಮಾಡೋದು ಮಗ ಸನ್ಯಾಸಿ ಆದಾಗ ಮಾತ್ರ, ಇನ್ಯಾವಾಗೂ ಮಾಡಲ್ಲ. ಎಂಥ ಚಂದ ನಮ್ಮ ಸಂಸ್ಕೃತಿ ಅಲ್ಲ, ಎಷ್ಟು ತೂಕ ಮಾಡಿಟ್ಟಿದ್ದಾರೆ ನೋಡ್ರಿ ಎಲ್ಲನೂ. ಮಗ ಸನ್ಯಾಸಿ ಆದರೆ ಅಪ್ಪ ಕೂಡ ನಮಸ್ಕಾರ ಮಾಡಬೇಕು, ಅದು ಆ ಪೀಠಕ್ಕೆ ಆ ಜ್ಞಾನಕ್ಕೆ ಕೊಡುವಂಥ ಗೌರವ. ಆದರೆ ತಾಯಿನ ಹೊರಗಿಟ್ಟಿದ್ದಾರೆ, ತಾಯಿ ನಮಸ್ಕಾರ ಮಾಡೋಂಗಿಲ್ಲ, ತಾಯಿಗೆ ಸನ್ಯಾಸಿ ನಮಸ್ಕಾರ ಮಾಡಬೇಕು. ಅಂದರೆ ತಾಯಿಗೆ ಎಂಥ ಸ್ಥಾನ ಕೊಟ್ಟಿದ್ದಾರೆ ನಮ್ಮಲ್ಲಿ ಅಂತ. ಅಪ್ಪ ಮಗನಿಗೆ ಸನ್ಯಾಸ ಆದರೆ ನಮಸ್ಕಾರ ಮಾಡಬೇಕು, ಅದ್ರ ತಾಯಿ ಮಾಡೋ ಹಂಗಿಲ್ಲ. ತಾಯಿಗೆ ಸನ್ಯಾಸಿ ಆದರೂ ಕೂಡ ನಮಸ್ಕಾರ ಮಾಡಬೇಕು, ಆ ಪೀಠ ಇಟ್ಟಿದ್ದಾರೆ. ಹೇಳಿದ, ನೀ ಹೆಂಗಾದ್ರೂ ನನ್ನ ಸುತ್ತ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಬಿಟ್ಟೆ ಅಲ್ಲ, ಅಂದರೆ ಪರ್ಮಿಷನ್ ಕೊಟ್ಟಂಗೆ ಆಯ್ತಲ್ಲ ನನಗೆ ಅಂದೇವನು. ಇಲ್ಲೋ ಮಹಾರಾಯ ನೀನು ಮಾಡಬೇಡಪ್ಪ, ಈ ಸನ್ಯಾಸ ಮಾಡಬೇಡ ಅಂತ ಬೇಡ್ಕೊಂಡು ಮನೆಗೆ ಹೋದ್ರು ದುಃಖದಿಂದ. ಮತ್ತೊಮ್ಮೆ ಹೋದ್ರು ಹುಡ್ಕೊಂಬರೋಣ, ಈಗ ಬುದ್ಧಿ ಬಂದಿದೆಯಾ ನೋಡೋಣ ಅಂತ. ಆ ಹೊತ್ತಿಗೆ ಆ ಮಗ ನೇತ್ರಾವತಿ ತೀರದೊಳಗೆ ಕಾರ್ಯಾರು ಅಂತ ಒಂದು ಊರ, ಅಲ್ಲೊಂದು ಕುಲ್ಯಾಡಿ ಮಠ ಅಂತ ನದಿ ದಂಡೆ ಮೇಲೆ. ಅಲ್ಲಿ ಗುರುಗಳು ಶಿಷ್ಯ ಕೂತಿದ್ದಾರೆ, ಧ್ಯಾನ ಮಾಡ್ತಾನೋ ಅವ್ರ ಮಂತ್ರ ಅಪ್ಪನ ಕಲಿಸ್ತಿದ್ದಾರೆ, ಗುರುಗಳು ಕಲಿತಾ ಕೂತಿದ್ದಾನೆ ಇವನು. ಅಲ್ಲಿ ಹೋದರು, ಗುರುಗಳಿಗೆ ಬೇಡ್ಕೊಂಡ್ರು. ಕೊನೆಗೆ ಭಟ್ರಿಗೆ, ನಡಿಲಾಯರಿಗೆ, ತಂದೆಗೆ ಭಾಳ ಬೇಜಾರಾಗಿ, ಯಾಕಪ್ಪ ನೀನು ಭಾಳ ಹಠ ಜಾಸ್ತಿ ಆಯಿತು, ನಿಂದು ಹಠ ಜಾಸ್ತಿ ಆಯಿತು, ನೀನು ಸನ್ಯಾಸ ಬಿಟ್ಟು ಮನೆಗೆ ಬರದೆ ಹೋದರೆ ನಾ ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಅಂದರು. ಈ ಸಾಮಾನ್ಯವಾಗಿ ಒಟ್ಟೋ ಇದು ಲಾಸ್ಟ್ ಫೈನಲ್ ರಿಮೈಂಡರ್ ಇದು, ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಬರದೆ ಹೋದರೆ ಅಂತ ಅಪ್ಪ ಹೇಳಿದರು. ಆ ಹುಡುಗ ಏನು ಮಾಡಬೇಕು, ಅವನು ಸಣ್ಣ ಹುಡುಗ ಅಲ್ಲ ಅವನು. ತಕ್ಷಣ ಏನು ಮಾಡಿದ್ರು, ಉತ್ತರಿ ಇತ್ತಲ್ಲ ಹೆಗಲ ಮೇಲೆ, ಅದನ್ನು ಕಕ್ಕಂತ ಹರಿದು ಕೌಪಿನ ಮಾಡ್ಕೊಂಡ್ಬಿಟ್ಟ. ನೀನು ಅಂತ ಈ ಕ್ಷಣದಲ್ಲಿ ಸನ್ಯಾಸಿ ಆಗಿಬಿಡ್ತೇನೆ ನಾನು ಅಂದ. ನೀ ಸಾಯ್ತೀನಿ ಅಂತ ಹೆದರಿಸ್ತೀಯಲ್ಲ, ಸಾಯಿ ನೋಡೋಣ ಅಂದ. ಇದು ಮೇಲ್ನೋಟಕ್ಕೆ ಉದ್ದಟತನದ ಮಾತು ಅನ್ಸಲ್ವಾ? ಮಗ ಅಪ್ಪನಿಗೆ ಹೇಳು, ಸಾಯ್ತಿದ್ದ ಸಾಯಿ ನೋಡೋಣ ಅಂತ ಅನ್ನೋದಿದೆಯಲ್ಲ. ಮತ್ತೊಬ್ಬರಾದ ಸಿಟ್ಟು ಬರಲ್ವಾ, ಹಿಂಗೆ ಹೊರಟು ಮಾತಾಡ್ತಾ ಹುಡುಗರು ಅಂತ. ಅದಕ್ಕೆ ಆಂತರ್ಯದಲ್ಲಿ ಬೇರೆ ಮಾತಾ ಇದೆ. ನಾನು ಹಸುದೇವ, ಹಸು ಅಂದರೆ ಪ್ರಾಣ, ನಾನೇ ಪ್ರಾಣದೇವ. ನೀ ಹೆಂಗೆ ಕಳ್ಕೊತೀಯ ಪ್ರಾಣ? ಒಳಗಿನ ಅರ್ಥ ಹಾಗೆ. ನೀ ಪ್ರಾಣ ಕಳ್ಕೊತೀನಿ ಅಂತೀಯಲ್ಲ, ಈ ಭಾಳ ಜನ ಇರ್ತಾರೆ ಹಂಗೆ ಹೇಳ್ಕೊಳ್ಳೋರು. ಸಾಕ್ರಿ ಪ್ರಾಣ ಸಾಕು, ಏನು ಆ್ಯಸ್ ಇಫ್ ಅದು ಕಮೋಡಿಟಿ, ಕೊಟ್ಟು ಬಂದ್ಬಿಡೋಣ ನಾಳೆ ಹೋಗಿ ಅಂದಂಗೆ. ಹೋಗ್ಬೇಕಂದ್ರೆ ಹೋಗೋಕ್ಕಾಗಲ್ಲ, ಇರಬೇಕಂದ್ರೆ ಇರೋಕ್ಕಾಗಲ್ಲ, ನಮ್ಮ ಕೈಲಿ ಇಲ್ಲ ಅದು. ಆದರೆ ಆ ಕ್ಷಣಕ್ಕೆ ಅಂದುಬಿಟ್ರು ಅವ್ರು, ಹೋಗ್ಬಿಡ್ತೀನಿ ಸತ್ತೋಗ್ತೀನಿ ಅಂತ. ಅದಕ್ಕೆ ನೀವು ಸಾಯ್ತೀನಿ ಅಂತೀಯಲ್ಲ, ಸಾಯಿ ನೋಡೋಣ ಅಂದ. ಅಂದರೆ ಪ್ರಾಣದೇವನಾಗಿ ನಾನೇ ಇರಬೇಕಾದ್ರೆ ನೀನು ಹೆಂಗೆ ಕಳ್ಕೊತೀಯ, ಪ್ರಾಣ ನನ್ನ ಕೈಯಲ್ಲಿದೆ ಅಂತ. ಅಪ್ಪ ಎಷ್ಟೋ ಹೇಳ್ಕೊಂಡ್ರು ಆಗಲಿಲ್ಲ. ಇನ್ನು ಬತ್ತು ಬೇಡ್ಕೊಂಡ್ರು, ನೋಡಪ್ಪ ನನಗೆ ಗಂಡು ಮಕ್ಕಳಿಲ್ಲ, ನೀನು ಒಬ್ಬನೇ, ನೀನು ಅಣ್ಣಂದಿಬ್ಬರು ಸತ್ತೋಗ್ಬಿಟ್ರು, ನೀನು ಇಲ್ಲದೆ ಹೋದರೆ ನನ್ನ ಗತಿ ಇಲ್ಲ, ಒಂದು ನನ್ನ ಜೀವನ ಬೆಳೆಸೋದು ಹೇಗೆ? ಅದಕ್ಕೆ ನೀನು ಬಂದುಬಿಡಪ್ಪ ವಾಪಸ್ಸು, ಅನ್ಯಾಯ ಆಗುತ್ತೆ. ಸನ್ಯಾಸಕ್ಕೆ ವಯಸ್ಸು ಅಲ್ಲಪ್ಪ ಇದು, 10 ವರ್ಷ. ಇನ್ನು ನಿನ್ನ ಕೆಲಸ ಮೊದಲು ಅಪ್ಪ ಅಮ್ಮನ ಸಲುವಾಗಿ ಜವಾಬ್ದಾರಿ ಇದೆ ಅಂತ. ಆ ಹುಡುಗ ಹೇಳಿದ, ಸನ್ಯಾಸಕ್ಕೆ ವೈರಾಗ್ಯಕ್ಕೆ ಬೇರೆ ಯಾವುದೂ ಕಾರಣ ಬೇಕಾಗಿಲ್ಲ, ಮನಸ್ಪಕ್ವಾಗಿದ್ದರೆ ಸಾಕು. ಆದರೆ ನಿಮ್ಮ ಮಾತಿಗೆ ಒಪ್ಕೋತೀನಿ ನಾನು. ಹೇಳಿದೆ, ಒಪ್ಕೋತೀನಿ, ಗಂಡು ಮಕ್ಕಳಿಲ್ಲ ಅಂದ್ರಲ್ಲ, ನಿಮಗೆ ಇನ್ನೊಬ್ಬ ಮಗ ಆಗೋ ತನಕ ನಾನು ಸನ್ಯಾಸಿ ಆಗೋಲ್ಲ ಅಂದ. ಅಪ್ಪ ಭಾಳ ಖುಷಿ ಆಯಿತು. ಈಗಾಗಲೇ ಸಾಕಷ್ಟು ವಯಸ್ಸಾಗಿದೆ ಅಪ್ಪನಿಗೆ, ಇನ್ನು ಮಕ್ಕಳಾಗೋ ಚಾನ್ಸ್ ಇಲ್ಲ. ಈ ಹಾಗಿದ್ರೆ ಹುಡುಗ ಹೇಳಿದಾನಲ್ಲ, ಮಗ ಆಗೋ ತನಕ ನಾನು ಸನ್ಯಾಸ ತೊಗೊಳ್ಳಲ್ಲ ಅಂತ. ಆತು ಬಿಡು, ಸನ್ಯಾಸ ತಪ್ಪಿದಂಗೆ ಆಯಿತು ಅಂತ ಮನೆಗೆ ಬಂದರು. ಬಂದು ಹೆಂಡ್ತಿ ಹೇಳಿದರು, ಇನ್ನೇನು ಚಿಂತೆ ಇಲ್ಲ, ಯಾಕಂದರೆ ನನ್ನ ಮಗ ಹೇಳಿಬಿಟ್ಟಿದೆ, ಮಾತು ಕೊಟ್ಟಿದ್ದಾನೆ, ಅವ್ನು ಮಾತು ತಪ್ಪಿಸಲ್ಲ ನನಗೆ ಗೊತ್ತು ಅಂತ. ಈ ಮೊದಲನೇ ಮಗ ವಾಸುದೇವ ಹುಟ್ಟೋದಕ್ಕೋಸ್ಕರ 12 ವರ್ಷ ತಪಸ್ಸು ಮಾಡಿದ್ರು ಇವರು. ಅನಂತೇಶ್ವರ ದೇವಸ್ಥಾನದಲ್ಲಿ ಹೋಗಿ ಹೋಗಿ ಸೇವೆ ಮಾಡಿ 12 ವರ್ಷದ ನಂತರ ಈ ಹುಡುಗ ವಾಸುದೇವನ ಪಡ್ಕೊಂಡದ್ದು. ಆದರೆ ಈಗ 3 ವರ್ಷವೇ ಅವ್ರ ಪುತ್ರೋತ್ಸವ ಆಯಿತು.
ಒಂದು ವರ್ಷದೊಳಗೆ. ಆದ ಸಂತೋಷ ಆಗಲಿಲ್ಲ ಅವ್ರಿಗೆ. ಹೇಗೆ ವಿಚಿತ್ರ ಆಗಿದೆ ನೋಡಿ, ಸಂತೋಷ ಆಗಲಿಲ್ಲ ಅವ್ರಿಗೆ. ಯಾಕಂದರೆ ಮೊದಲನೇ ಮಗ ಆನಂದಕ್ಕೆ ಕಾರಣ ಆದ, ವಾಸುದೇವನ ಜನನ ಆನಂದಕ್ಕೆ ಕಾರಣ ಆದರೆ ಎರಡನೇ ಮಗನ ಜನ್ಮ ಆತಂಕಕ್ಕೆ ಕಾರಣ ಆಯಿತು ಅಂತ. ಯಾಕೆ ಆತಂಕ ಅಂದರೆ ಇವನು ಬಂದ ತಕ್ಷಣ ಅವನು ಹೋಗ್ಬಿಡ್ತಾನೆ ಮನೆ ಬಿಟ್ಟು. ಅವನು ಹೇಳಿದ್ದೆ ಅದು, ನಿಮ್ಮ ಮಗ ಆದ ತಕ್ಷಣ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾನಲ್ಲ, ಆದ್ದರಿಂದ ಹಿಂಗೆ ಆಗಿದೆ, ಭಗವಂತನ ಕೃಪೆ ಇದು ಅಂದರು. ಮನೆಗೆ ನೋಡೋಕೆ ಬಂದ ವಾಸುದೇವ ತಮ್ಮನ್ನು ನೋಡೋದಕ್ಕೆ. ಚಂದ ಕಣ್ಣು ಕಟ್ಟದಂಗೆ ಆಗುತ್ತೆ ಚಂದ. ತಮ್ಮನ್ನು ನೋಡೋದಕ್ಕೆ ಅಣ್ಣ ಬಂದ ಮನೆಗೆ ವಾಸುದೇವ. 10 ವರ್ಷ ಅವನಿಗೆ. ಈ ಹುಡುಗ ಈಗ ಹುಟ್ಟಿದೆ. ನೋಡೋಕೆ ಬಂದಂತೆ. ನೋಡೋಕೆ ಬಂದು ತದ್ರೂಪ ಅವನಂಗೆ, ಮುಖ ಲಕ್ಷಣ ಎಲ್ಲ ಹಾಗೇನೆ. ಅದಕ್ಕೆ ಹೇಳ್ತಾರೆ ಭೀಮನಿಗೆ ಅರ್ಜುನ ಇದ್ದಂಗಿದ್ದ ಇವನು ಅಂತ. ಆ ಮಗು ಹಾಗೇ ಇತ್ತು. ಆಗ ಅಪ್ಪ ಅಮ್ಮನಿಗೆ ಏನು ಅನ್ನಿಸ್ತು ಗೊತ್ತಾ, ಈ ನೋಡೋಕೆ ಬಂದಿದ್ದಾನಲ್ಲ ತಮ್ಮನ್ನ, ಇದು ಬಹುಶಃ ಕಡೆ ಬಾರಿ ಬಂದದ್ದು, ಅವನೇನು ಬರಲ್ಲ ಮನೆಗೆ, ಇದು ಕಡೆ ಬಾರಿ. ಹೋಗಬೇಕಾದ್ರೆ ಎಲ್ಲರಿಗೂ ನಮಸ್ಕಾರ ಮಾಡಿ ನಾನು ಹೊರಡ್ತೀನಿ ಅಂತ ಹೋದ. ಹೊರಡ್ತೀನಿ ಅಂದರೆ ಬರಲ್ಲ ಅಂತ ಗ್ಯಾರಂಟಿ. ವಾಪಸ್ ಹೋಗಿ ಗುರುಗಳಿಗೆ ಹೇಳಿದಂತೆ ನನ್ನ ಜವಾಬ್ದಾರಿ ಮುಗೀತು. ನಮ್ಮ ತಂದೆ ತಾಯಿಗೆ ಒಬ್ಬ ಮಗ ಬಂದಿದ್ದಾನೆ, ನಾನು ಮಾತು ಕೊಟ್ಟಿದ್ದೆ, ಮಗ ಆಗೋ ತನಕ ನಾನು ಸನ್ಯಾಸ ತೊಗೊಳ್ಳಲ್ಲ ಅಂತ, ನಾನೀಗ ಆಗ್ಬೋದು ಅಂತ. ಗುರುಗಳು ತಕ್ಷಣ ಒಂದು ಹತ್ತಿರದಲ್ಲೇ ಶುಭ ಮುಹೂರ್ತ ನೋಡಿ ಅಚ್ಯುತ ಪ್ರಜ್ಞರು ವಾಸುದೇವನಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಒಂದು ಹೆಸರು ಕೊಡ್ತಾರೆ. ಸನ್ಯಾಸ ಕೊಟ್ಟಾಗ ಒಂದು ಹೆಸರು ಕೊಡ್ತಾರೆ, ಶ್ರೀ ಪೂರ್ಣಪ್ರಜ್ಞ ತೀರ್ಥರು ಅಂತ ಹೆಸರು ಕೊಟ್ಟರು. ಪೂರ್ಣಪ್ರಜ್ಞ ತೀರ್ಥರು ಅಂತ ಹೇಳಿ ಸನ್ಯಾಸ ಕೊಟ್ಟಾಗ ಆಗ ಅವರಿಗೆ ವಯಸ್ಸು 10 ವರ್ಷ. ಬಾಲ ಸನ್ಯಾಸಿ 10 ವರ್ಷದ ಹುಡುಗ ಸನ್ಯಾಸ ತಗೊಂಡ ಗುರುಗಳ ಹಿಂದೆ ಓಡಾಡೋದು. ಅವ್ರು ಹೇಳ್ತಾರೆ, ಅವ್ರು ಹಿಡಿದಂಥ ದಂಡ ಇತ್ತಲ್ಲ ಸನ್ಯಾಸಿಯಾಗಿ, ಅದು ದುರ್ಮತಗಳ ಖಂಡನೆಗೆ ಒಂದು ದಿವ್ಯಾಸ್ತ್ರ ಬ್ರಹ್ಮಾಸ್ತ್ರ ಇದ್ದಂಗಾಯಿತು. ಅವ್ರ ವರ್ಚಸ್ಸು 10 ವರ್ಷಕ್ಕೆ ಎಷ್ಟು ಪ್ರಚಾರ ಆಗಿಬಿಡ್ತು ಎಲ್ಲ ಕಡೆ ಅಂದರೆ, ಆ ಹುಡುಗನ ಮಾತು ಕೇಳಬೇಕ್ರಿ. ಈಗಂತೂ ಸನ್ಯಾಸಿ ಆಗಿಬಿಟ್ಟಿದ್ದಾನೆ, ಆತನ ಮಾತು ಕೇಳಬೇಕು ಅಂತ ಜನ ಸೇರಬೇಕು. ಪೂರ್ಣಪ್ರಜ್ಞರು ಪಾಠ ಮಾಡ್ತಾರೆ ಅಂದರೆ ಸಾವಿರಾರು ಜನ ಬಂದು ಕೂಡ್ತಿದ್ರಂತೆ, ಆಗಿನ ಕಾಲಕ್ಕೆ ಬಂದು ಕೂಡ್ತಿದ್ರಂತೆ. ಆ ಥರದ್ದು ಆಕರ್ಷಣೆ ಅವನಲ್ಲಿ. 1-2 ತಿಂಗಳಾದಮೇಲೆ ಪೂರ್ಣಪ್ರಜ್ಞರು ಗುರುಗಳಿಗೆ ಹೇಳಿದ್ರಂತೆ, ನನಗೆ ಕಾಶಿಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಆಗಿದೆ, ಅಪ್ಪಣೆ ಕೊಡಿ ಅಂತ. ಕಾಶಿಗೆ ಹೋಗಬೇಕು ಅಂತ. ನಾವು ಇವತ್ತು ಕಾಶಿ ವಾರಣಾಸಿ ಅಂದರೆ ದೃಷ್ಟಿ ಬೇರೆ ಇದೆ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಕಾಶಿಗೆ ಹೋಗೋದು ಸುಲಭ ಆಗಿರಲಿಲ್ಲ. ನನಗೆ ನೆನಪಿದೆ, ನಾನು ಹುಡುಗನಾಗಿದ್ದ ನಮ್ಮ ಅಜ್ಜ ಅಜ್ಜಿ ಕಾಶಿಗೆ ಹೋಗಿದ್ರು. ನಮ್ಮ ಅಜ್ಜ ದೀರ್ಘದಂಡ ನಮಸ್ಕಾರ ದೇವರಿಗೆ ಮಾಡಿ, ಟ್ರೈನಲ್ಲೇ ಹೋದದ್ದು, ಅವಾಗೂ ನಡ್ಕೊಂಡೇನು ಹೋದದ್ದಲ್ಲ. ಆದರೂ ಕೂಡ ನಮಸ್ಕಾರ ಮಾಡಿ ಬರ್ತೀನಿ ಅಂತ ಗ್ಯಾರಂಟಿ ಇಲ್ಲಪ್ಪ ಅಂತ ಹೇಳಿ ಹೋಗಿದ್ದ ನಮ್ಮ ಅಜ್ಜ. ಬಂದ, ತೊಂದರೆ ಇಲ್ಲ. ಅಂದರೆ ಏನು ಹೇಳೋದಂದರೆ, ಆಗಿನ ಕಾಲಕ್ಕೆ ತೀರ್ಥಯಾತ್ರೆಗೆ ಹೋಗೋದಂದ್ರೆ ವಾಪಸ್ ಬರ್ತೀವಿ ಅಂತಿಲ್ಲ, ನಡ್ಕೊಂಡು ಹೋಗ್ಬೇಕು. ಅವಾಗೆಲ್ಲ ಕುದುರೆ ಭಾಳ ಹೆಚ್ಚಂದರೆ, ಭಾಳ ಶ್ರೀಮಂತರಾದರೆ ಇದ್ರೆ ನಡ್ಕೊಂಡು ಹೋಗ್ಬೋದು. ಹೋಗೋದು 2 ದಿವಸನೋ ಬರೋದು 2 ದಿವಸನೋ. ಈ ಹುಡುಗ 10 ವರ್ಷ ಹುಡುಗ ನಾನು ಗಂಗಾ ನದಿಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತಾನೆ. ಗುರುಗಳಿಗೇನು ದುಃಖ ಆಯಿತು ಅಂದರೆ, ಈ ಹುಡುಗ ಬಂದದ್ದೇ ನನಗೆ ಜ್ಞಾನೋದಯ ಕೊಡೋದಕ್ಕೆ. ನನಗೆ ಏನು ಕನ್ಫ್ಯೂಷನ್ ಇದೆ, ನನಗೆ ಮಾಯಾವಾದ ಸರಿಯೋ ಜಗತ್ ಸತ್ಯ ಅಂತ ಗೊತ್ತಿಲ್ಲಲ್ಲ, ಈ ದಂಡವಾಡದಲ್ಲಿ ನಾನಿದ್ದೀನಿ, ತಿಳಿಸೋದಕ್ಕೆ ಬಂದಂಥ ಹುಡುಗ ಇವನು ಹೋಗ್ಬಿಟ್ಟು ನನ್ನ ಗತಿ ಏನು? ಅದಕ್ಕೆ ಬೇಡ ಮಾರೆ, ಹೋಗೋದು ಬೇಡ, ನೀನು ಬಿಟ್ಟು ಇರೋಕ್ಕಾಗಲ್ಲ ನನಗೆ ಅಂತ ಗುರುಗಳು ಹೇಳಿದರು. ಆ ಹೊತ್ತಿಗೆ ಯಾರೋ ಒಬ್ಬ ಭಕ್ತನ ದೇಹದಲ್ಲಿ, ಅಲ್ಲೆಲ್ಲ ಸೌತ್ ಕ್ಯಾನಡಾದಲ್ಲಿ ತುಂಬ ನಂಬ್ತಾರೆ, ಮತ್ತು ದೇವರು ಬಂದು ಆಹ್ವಾನ ಮಾಡಿ ಮಾತಾಡಿದ ಅಂತ ಬರ್ತದೆ. ಅನಂತೇಶ್ವರ ಒಬ್ಬ ಮನುಷ್ಯನ ದೇಹದಲ್ಲಿ ಬಂದು ಹೇಳಿದಂತೆ, ನೋಡಿ ನೀವು ಪೂರ್ಣಪ್ರಜ್ಞರು ಕಾಶಿಗೆ ಹೋಗಬೇಕಾಗಿಲ್ಲ, ಇನ್ನು 3 ದಿವಸಕ್ಕೆ ನಮ್ಮ ಅನಂತೇಶ್ವರನ ಸರೋವರ ಇದೆಯಲ್ಲ, ಮುಂದೆ ಅನಂತ ಸರೋವರ ಇದೆಯಲ್ಲ, ಅಲ್ಲೇನೆ ಗಂಗೆ ಉದ್ಭವ ಆಗ್ತಾಳೆ ಈ ಸಮಯಕ್ಕೆ, ಈ ನಿಮಿಷಕ್ಕೆ ಅಂತ. ಕರೆಕ್ಟಾಗಿ ನಿಮಿಷ ಕೂಡ ಟೈಮ್ ಹೇಳಿದರು. ಈ ಹೊತ್ತಿಗೆ ಗಂಗಾ ಉದ್ಭವ ಆಗ್ತದೆ ಅಲ್ಲಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರು. ಕರೆಕ್ಟಾಗಿ ಅವ್ರು ಹೇಳಿದ ದಿವಸ ಆ ಸಮಯಕ್ಕೆ, ಈಗ ನಾವು ನೋಡಿದ್ದೀವಲ್ಲ, ನಾವು ಭಾಗಮಂಡಲದಲ್ಲಿ ಮೇಲೆ ನೋಡಿದಾಗ ಕರೆಕ್ಟಾಗಿ ಹೊತ್ತಿಗೆ ಕಾವೇರಿ ಉಗಮ ಆಗ್ತದೆ ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಆಗ್ತದೆ. ಹಾಗೆ ಇವರು ಹೋಗಿ ನಿಂತ್ಕೊಂಡಾಗ ಆ ಕ್ಷಣಕ್ಕೆ ಅನಂತ ಸರೋವರ ಮಧ್ಯದಲ್ಲಿ ಒಂದು ಜೋರಾಗೊಂದು ಬಿಳಿ ಇದು ನೀರಿಂದು ಚಿಮ್ಲಕ್ಕೆ ಶುರು ಆಯ್ತಂತೆ. ಬೆಳ್ಳಗೆನೆ ನೀರು. ಅದಕ್ಕೆ ಅವ್ರು ಹೇಳ್ತಾರೆ, ಈ ಬೆಳ್ಳಗೆನೆ ನೀರು ಗಂಗೆಯ ಲಕ್ಷಣ. ತಾವು ಗಮನಿಸಿರಬೇಕು, ನೀವು ಅಲಹಾಬಾದಲ್ಲಿ ಆ ಗಂಗಾ ಯಮುನಾ ಸಂಗಮ ನೋಡಿದರೆ 2 ಕ್ಲಿಯರ್ ಕಾಣಿಸುತ್ತೆ. ಬೆಳ್ಳಗೆನೆ ನೀರು ಗಂಗೆ, ಕಪ್ಪು ನೀರು ಯಮುನೆ, ಎರಡೂ ಸೇರಿ ಹೋಗೋದು ಕಾಣಿಸುತ್ತೆ ಕ್ಲಿಯರಾಗಿ. ಗಂಗೆ ಬೆಳ್ಳಗಿರುವಂಥದ್ದು, ಶುದ್ಧವಾಗಿರುವಂಥದ್ದು. ಯಾಕಂದರೆ ಅದು ವಿಷ್ಣುವಿನ ಪಾದೋದಕ ಅಂತ ನಂಬ್ಕೊಂಡದು. ಶುದ್ಧವಾಗಿರುವಂಥ ನೀರು ಉಕ್ಕಿ ಬಂತು. ಆಮೇಲೆ ಹೇಳಿದಂಥ ಗುರುಗಳಿಗೆ, ಗಂಗಾ ಸನ್ನಿಧಿ ಇಲ್ಲೇ ಇದೆ, ನಾನು ಗಂಗೆಗೆ ಹೋಗಲ್ಲ, ಇಲ್ಲೇ ಸ್ನಾನ ಮಾಡ್ತೀನಿ ಅಂತ ಹೇಳಿದರು. ಅವ್ರಿಗೂ ಗಂಗಾ ಸ್ನಾನ ಆದಂಗೆ ಆಯಿತು ಗುರುಗಳಿಗೆ. ಪೂರ್ಣಪ್ರಜ್ಞರು ಸನ್ಯಾಸ ಸ್ವೀಕರಿಸಿ ಸ್ವಲ್ಪ ದಿವಸಕ್ಕೆ ಅವರ ಪ್ರಚಾರ ಎಷ್ಟು ಆಗೋಕ್ಕೆ ಶುರು ಆಯಿತು ಅಂತಂದರೆ,
ದಿನನಿತ್ಯ ಮಠದಲ್ಲಿ ಪೂರ್ಣಪ್ರಜ್ಞರ ಪಾಠ ಆಗೋದು. ನೋಡೋಕ್ಕೆ ಚಂದ ಅನಿಸುತ್ತಲ್ಲ. ಪೂರ್ಣಪ್ರಜ್ಞ ನಿಜ 10 ವರ್ಷದ ಮಗು ಪೀಠದ ಮೇಲೆ ಕೂತ್ಕೊಂಡು ವೇದೋಪನಿಷತ್ತುಗಳನ್ನು ಪಾಠ ಮಾಡೋದು ಅಂದಾಗ ಜನರಿಗೆ ಬಹಳ ಅದ್ಭುತ ಅನಿಸ್ಬಿಡೋದು. ಗುರುಗಳಿಗೇನಾಯಿತು ಅಂದರೆ, ಇಷ್ಟು ಚೆನ್ನಾಗಿ ಶಿಷ್ಯ ಮಾತಾಗ ನಾನು ಯಾಕೆ ಮಾತಾಡಬೇಕು ಮಾತಾಡೋದು ಬಿಟ್ಬಿಟ್ರು. ಅವರು ಪ್ರವಚನನೇ ಬಿಟ್ಬಿಟ್ರು. ಕೆಲವೊಂದು ಸಲ ಹಂಗಿರುತ್ತೆ, ಮೇಷ್ಟ್ರು ಪ್ರಿನ್ಸಿಪಾಲ್ರಾದರೆ ಪಾಠ ಮಾಡೋದು ಬಿಟ್ಬಿಡ್ತಾರೆ, ಮುಗೀತು ನಮ್ಮ ಕೆಲಸ ಅಂತ. ಇವರು ಪಾಠ ಮಾಡೋದು ಬಿಟ್ಟಾಗ ಗುರುಗಳಿಗೆ ಇವ್ರು ಹೋಗಿ ಹೇಳ್ತಾರೆ, ಗುರುಗಳಿಗೆ ನೀವು ನಿಲ್ಲಿಸಬೇಡಿ, ಪಾಠ ಮಾಡಿ, ಭಾಗವತ ಪಾಠ ಚಂದ ಮಾಡ್ತೀರಿ ನೀವು, ದಯವಿಟ್ಟು ಪಾಠ ಮಾಡಿ ಅಂತ. ಇದು ಕಲಿಸೋ ರೀತಿ ಹೆಂಗಿದೆ ನೋಡಿ ಸರ್. ನನಗೆ ಅಷ್ಟ ಆಗೋದು ಅಂದರೆ, ಈ ಹುಡುಗ ಸನ್ಯಾಸಿ ಆದವರು ತಾವು ಪಾಠ ಮಾಡೋದು, ತಮ್ಮ ಪ್ರವಚನ ಮಾಡೋದ್ರ ಜೊತೆಗೆ ಗುರು ಪಾಠ ಮಾಡುವಾಗ ಮುಂದೆ ಕೂತ್ಕೊಂಡು ಕೇಳಬೇಕು. ಆ ಗುರುಗಳಿಗೆ ಮನಸ್ಸಲ್ಲಿ ಕೊರಗಿದೆ, ನಾನು ಕಲಿಸೋಕೆ ಬಂದವನು ಇವನು, ಅವನ ಮುಂದೆ ಪಾಠ ಮಾಡಬೇಕು, ಅದ್ರ ಭಾಗವತ ಪಾಠ ಮಾಡಿ ಅಂತ. ಒಂದ್ಸಲ ಅಚ್ಯುತ ಪ್ರಜ್ಞರು ಭಾಗವತದ ಬಗ್ಗೆ ಮಾತಾಡ್ತಾ ಇದ್ದಾಗ ಒಂದು ಶ್ಲೋಕದ ಬಗ್ಗೆ ಚರ್ಚೆ ಬರ್ತದೆ. ಶಿಷ್ಯರೆಲ್ಲ ಕೂತಿದ್ದಾರಲ್ಲ ಮಾತು ಕೇಳೋದಕ್ಕೆ, ಒಬ್ಬೊಬ್ಬರು ಒಂಥರ ಹೇಳಿದರು, ಗುರುಗಳೇ ಈ ಪುಸ್ತಕದಲ್ಲಿ ಹೀಗಿದೆಯಲ್ಲ, ಈ ಗ್ರಂಥದಲ್ಲಿ ಹೀಗಿದೆಯಲ್ಲ, ಈ ಗ್ರಂಥದಲ್ಲಿ ಹೀಗಿದೆಯಲ್ಲ, ಅರ್ಥ ಬೇರೆ ಬೇರೆ ಇದೆಯಲ್ಲ, ಯಾವುದು ಸರಿ? ಗುರುಗಳಿಂದ ನನಗೂ ಗೊತ್ತಿಲ್ಲಪ್ಪ, ನಾನು 5-6 ಓದಿದ್ದೀನಿ, ಇದ್ರಲ್ಲಿ ಯಾವ ಸರಿ ಅಂತ ತೂಕ ಮಾಡೋಕೆ ನನಗಾಗಿಲ್ಲ ಅಂದಾಗ ಪೂರ್ಣಪ್ರಜ್ಞೆ ಹೇಳ್ತಾರೆ, ನಾನು ಹೇಳ ಇದು ಸರಿ, ಉಳಿದದ್ದೆಲ್ಲ ತಪ್ಪು ಅಂತ ಹೇಳಿ ಖಂಡನೆ ಮಾಡಿ ಇದು ಸರಿಯಾದದ್ದು ಯಾವುದು ತಪ್ಪು ಯಾವುದು ಅಂತ ಸಕಾರಣಗಳನ್ನು ಕೊಟ್ಟು ಒಪ್ಪಿಸಿದ್ರಂತೆ. ಆ ಗುರುಗಳಿಗೆ ಸಂತೋಷನೂ ಆಯಿತು, ಒಂದು ಕುತೂಹಲನೂ ಬಂತು. ಇವನಿಗೆಲ್ಲ ಗೊತ್ತಿದ್ದಂಗೆ ಕಾಣುತ್ತೆ, ಪರೀಕ್ಷೆ ಮಾಡೇ ಬಿಡೋಣ ಅಂಥೇಳಿ, ನೋಡಪ್ಪ ನೀನು ಹೇಳ್ತೀಯಲ್ಲ, ಹಂಗಾರೆ ಅತ್ಯಂತ ವ್ಯಾಸ ಸಂಹಿತವಾದಂಥ ಭಾಗವತ ನಿನಗೆ ಗೊತ್ತಿದೆ ಅಂದಂಗೆ ಆಯ್ತಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಪಂಚಮ ಸ್ಕಂದ ಇದೆಯಲ್ಲ, ಅದರ ಗದ್ಯ ಭಾಗವನ್ನು ಪಾಠ ಮಾಡಿಬಿಡು ಅಂತ. ಪದ್ಯ ಭಾಗವನ್ನು ಪಾಠ ಮಾಡೋದು ಸುಲಭ, ಗದ್ಯ ಮಾಡೋದು ಕಷ್ಟ. ಪಂಚಮ ಸ್ಕಂದದ ಗದ್ಯ ಭಾಗವನ್ನು ಪಾಠ ಮಾಡು ಅಂದರು. ಯಾವಾಗ ಅಂತ ಕೇಳಿದ. ನೀ ಯಾವಾಗ ಅಂತ? ಹೀಗೆ ಮಾಡ್ತೀನಿ ಅಂದ ಅವನು. ಪುಸ್ತಕ ಗುರುಗಳ ಕಡೆ ಇದೆ. ಇಲ್ಲಿ ಕೂತಂಥ ಪೂರ್ಣಪ್ರಜ್ಞರು ಆ ಪಂಚಮ ಸ್ಕಂದದ ಪ್ರತಿಯೊಂದು ಶ್ಲೋಕವನ್ನು ಹೇಳಿ ಹೇಳಿ ನೆರಗಳ ಹೇಳಿ ಅರ್ಥ ಹೇಳ್ಕೊಂಡು ಹೊರಟರು. ಇವರ ಕೈಯಲ್ಲಿ ಪುಸ್ತಕ ಇಲ್ಲ, ಪುಸ್ತಕ ಗುರುಗಳ ಕೈಯಲ್ಲಿ ಇರೋದು. ಅಕ್ಷರವಾಗಿ ಅದನ್ನು ಹೇಳ್ತಾ ಅರ್ಥ ಹೇಳ್ಕೊಂಡು ಪೂರ್ತಿ ಪಂಚಮ ಸ್ಕಂದ ಹೇಳಿದಾಗ ಅವ್ರು ಹೇಳ್ತಾರೆ, ಇಡೀ ಭಾಗವತದ ದರ್ಶನ ನಮಗೆಲ್ಲ ಆಗಿತ್ತು ಅಂತ. ಆಗ ಗುರುಗಳು ಕೇಳ್ತಾರೆ, ಅಲ್ಲಪ್ಪ ನೀನು ಬಂದಾಗ ನೀನು ನೋಡ್ತಾ ಇದ್ದೀನಿ, ಒಂದು ದಿವಸ ಭಾಗವತ ಮುಟ್ಟಿಲ್ಲ ನೀನು, ನಾನೇ ಉಪನ್ಯಾಸ ಮಾಡೋದು ಭಾಗವತದ್ದು, ಒಂದೂ ಸಲ ಓದಿಲ್ಲ, ನಿನಗೆಲ್ಲ ಹೆಂಗೆ ಗೊತ್ತಾಯ್ತಿದ್ದು ಅಂತ. ನಿನಗಿರುವಂಥ ಜ್ಞಾನ ಕಂಡು ನನಗೆ ಆಶ್ಚರ್ಯ ಆಗುತ್ತೆ ಮಗು, ನಿನಗೆ ಹೆಂಗೆ ಬಂತಿದ್ದೀವು, ಎಲ್ಲಿ ಕಲ್ಕೊಂಡೆ ಅಂತ. ಆಗ ಅವ್ರು ಹೇಳೋದು, ಈ ಓದಿದ್ದು ಈ ಜನ್ಮದಲ್ಲ, ಹಿಂದಿನ ಜನ್ಮದಲ್ಲೇ ಓದಿದ್ದೇನೆ ನಾನು, ಹಿಂದಿನ ಜನ್ಮದಲ್ಲೇ ಓದಿದ್ದೇನೆ. ಇದಷ್ಟೇ ಅಲ್ಲ, ಎಲ್ಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ್ದು ನಾನು ಹಿಂದಿನ ಜನ್ಮದಲ್ಲೇ ಮಾಡಿದ್ದು. ಅವು ನನ್ನ ಪ್ರಜ್ಞೆಯಲ್ಲಿ ಇದೆ, ಸ್ಮರಣೆಯಲ್ಲಿ ಇದ್ದಾವೆ, ಆದ್ದರಿಂದ ನಾನು ಹೊಸದಾಗಿ ಓದಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಗ ಪೂರ್ಣಪ್ರಜ್ಞರು ಗುರುಗಳು ಹೇಳ್ತಾರಂತೆ, ಈ ಪೂರ್ಣಪ್ರಜ್ಞೆ ಬರೀ ಪೂರ್ಣಪ್ರಜ್ಞೆ ಆ ಥರ ಅಲ್ಲಪ್ಪ, ಸರ್ವಜ್ಞನೂ ಹೌದು ಅಂತ ಬಿರುದು ಕೊಡ್ತಾರೆ. ಜ್ಞಾನ ಸರ್ವಜ್ಞ ಅಂತ ಒಂದು ಬಿರುದು ಕೊಡ್ತಾರೆ ಅವರಿಗೆ. 10 ವರ್ಷದ ಮಗುಗೆ ಎಷ್ಟೋ ಸಲ ಅನಿಸುತ್ತೆ, ಪೂರ್ವ ಜನ್ಮದಲ್ಲಿ ಓದಿದ್ದು ನೆನಪಿರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಒಂದು ನಮ್ಮ ಭಾರತೀಯರು ನಂಬಿಕೊಳ್ಳೋದು ಸಂಸ್ಕಾರ ಜನ್ಮಾಂತರಗಳಿಂದ ಬರುವಂಥದ್ದು ಅಂತ. ಅಂದರೆ ಸಂಸ್ಕಾರ ಎಷ್ಟು ಚೆಂದ ಹಾಕಿದ್ದಾರೆ ನಮ್ಮವರು. ಅಂದರೆ ಈ ಜನ್ಮದಲ್ಲಿ ಚೆನ್ನಾಗಿದ್ದರೆ ಮುಂದಿನ ಜನ್ಮನೂ ಚೆನ್ನಾಗಿರುತ್ತೋ ಮಾರೆ, ಇನ್ಸೆಂಟಿವ್ ಫಾರ್ ಫ್ಯೂಚರ್ ಅದು. ಇಲ್ಲಿ ಹೆಂಗೆ ಒಯ್ದುಬಿಟ್ರೆ ಮುಂದಿನ ಜನ್ಮ ತೊಂದರೆ ಆಗುತ್ತೆ. ಈ ಜನ್ಮದಲ್ಲಿ ಚೆನ್ನಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೆ ನೀನು. ನಮ್ಮಲ್ಲಿ ಅಕೌಂಟ್ ಕ್ಲೋಸ್ ಆಗಲ್ಲ ಯಾವತ್ತು, ಕ್ಯಾರಿ ಫಾರ್ವರ್ಡ್, ನಮ್ದು ಯಾವಾಗಲೂ ಕ್ಯಾರಿ ಫಾರ್ವರ್ಡ್. ಉದ್ದೇಶ ಎಷ್ಟು ಅಂದರೆ ಮನುಷ್ಯನನ್ನು ಧರ್ಮ ಮಾರ್ಗದಲ್ಲಿ ಇಡೋದಕ್ಕೆ ಒಂದು ಬಂಧನ ಹಾಕಬೇಕು. ಹುಚ್ಚುಚ್ಚಾರಾಗಿ ಬದುಕಿದ್ರೆ ಮುಂದಿನ ಜನ್ಮದಲ್ಲಿ ಕಷ್ಟ ಆಗುತ್ತೆ ನಿನಗೆ, ಆ ಭಯಕ್ಕಾದರೂ ಸರಿಯಾಗಿ ಬದುಕೋ ಮಾರಾಯ ನೀನು ಅಂತ ಹೇಳುವ ಹಾಗೆ. ಅದರಿಂದ ಪೂರ್ಣಪ್ರಜ್ಞರು ಸರ್ವಜ್ಞರಾಗಿ ತಮ್ಮ ಹಿಂದಿನ ತಿಳುವಳಿಕೆಯನ್ನೆಲ್ಲ ಕಾಪಾಡಿಕೊಂಡು ಹೇಳಿದರು ಅನ್ನೋ ಹೊತ್ತಿಗೆ ಇಲ್ಲಿ ನಿಲ್ಲಿಸೋಣ. ನಾಳೆ ಮತ್ತೆ ಮುಂದುವರಿಸೋಣ. ನಮಸ್ಕಾರ.